ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾರ್ಯಾರು ಮದುವೆ ಆಗಿದ್ದೀರೋ ಅವ್ರು ನೋಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮದುವೆ ಆಗಿಲ್ವೋ ಅವ್ರು ಜಸ್ಟ್ ನೋಡಿ ನೆನಪಲ್ಲಿ ಇಟ್ಕೊಳ್ಳಿ, ಮದುವೆ ಆದಂಥ ಕಾಲಕ್ಕೆ ಮಾಡುವಂಥ ಒಂದು ಅವಕಾಶ. ಇದು ಭಾಳ ವಿಶೇಷವಾದಂಥದ್ದು, ಅಪರೂಪವಾದಂಥದ್ದು. ಎಷ್ಟು ಜನಕ್ಕೆ ಸೀಕ್ರೆಟೇ ಗೊತ್ತಿಲ್ಲ. ನನಗೆ ಯಾರೋ ಒಬ್ಬರು ಮಠಾಧಿಪತಿಗಳು ಒಂದು ಪ್ರಶ್ನೆ ಕೇಳಿದ್ರು. ಅವರು ಸುಮಾರು 30 ವರ್ಷದಿಂದ ಮಠಾಧಿಪತಿ ಆಗಿದ್ದಾರೆ, ದೊಡ್ಡ ಮಠ. ಅವ್ರ ಹತ್ರ ಏನೋ ಒಂದು ಮಾತಾಡ್ತಿರುವಾಗ ನನ್ನ ಹತ್ರ ಕೇಳಿದ್ರು, ಲಕ್ಷ್ಮೀ ಶ್ರೀನಿವಾಸ್ ಅವರೇ, ಇಂಥದ್ದೊಂದು ಸಮಸ್ಯೆ ಇದೆ, ಏನು ಮಾಡ್ಬೋದು ಅಂಥೇಳಿ. ನೀವು ಮಠಾಧಿಪತಿಗಳು, ಒಳ್ಳೆ ಅನುಭವಸ್ಥರು, ಜ್ಞಾನಿಗಳು, ನಿಮ್ಗೆ ಗೊತ್ತಿದೆ, ನೀವೇ ಒಂದು ಪರಿಹಾರ ತಿಳಿಸ್ಬೋದು ಅವ್ರಿಗೆ ಅಂತ ಹೇಳಿದಾಗ, ಇಲ್ಲ ನೀವು ಹೇಳಿ ಅಂತ ಅಂದು. ಏನಪ್ಪ ಸಮಸ್ಯೆ ಅಂದರೆ ಆ ಸ್ವಾಮೀಜಿಯವ್ರದ್ದು, ನೋಡಿ ಮದುವೆ ಆಯಿತು, 6 ತಿಂಗಳು ಚೆನ್ನಾಗಿದ್ದರು, 6 ತಿಂಗಳಿಂದ ಬರೀ ಗಲಾಟೆ ನಡೀತಾ ಇದೆ, ಇಲ್ಲ ಮಾತ್ರ ಕರ್ಕೊಂಬಂದಿದ್ದಾರೆ, ನಮ್ಮ ಮಠದಲ್ಲೇ ಮದುವೆ ಆಯಿತು ಅಂತ ಅಂದರು. ಏನಕ್ಕೆ ಗಲಾಟೆ ನಡೀತಿದೆ ಅಂತಂದರೆ, ಸಣ್ಣ ಪುಟ್ಟ ವಿಷಯ ಗೊತ್ತಲ್ಲ, ಅತ್ತೆ ಸೊಸೆ ಗಂಡ ಏನೋ ಒಂದು ಹೊಸ್ದಾಗಿ ಮದುವೆಯಾಗಿ ಬಂದರು ಹೆಣ್ಮಕ್ಳು, ಆ ಮನೆಗೆ ಅಡ್ಜಸ್ಟ್ ಆಗಲಿಕ್ಕೆ ಕಡಪಕ್ಷ 1 ವರ್ಷ ಬೇಕು. ಅವರು ಅಷ್ಟರೊಳಗೆ ಆ ಹುಡುಗಿಗೆ ಏನೋ ಮಾತುಗೀತೆ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತೇನೋ ಹೇಳಿರ್ತಾರೆ, ಅದು ಬೇಜಾರಾಗಿ ಗಲಾಟೆ ಎಬ್ಬಿದೆ ಸಣ್ಣ ಪುಟ್ಟ ವಿಷಯಕ್ಕೆ ಅಂತ ಅವ್ರು ಹೇಳಿದ್ರು. ಸಹಜ ಬಿಡಿ. ಈ ಹುಡುಗಿ ಹೊಸ ಮನೆಗೆ ಬಂದಿದ್ದಾಳೆ, ಅಪ್ಪ ಅಮ್ಮನ ಬಿಟ್ಟು, ಆ ವಾತಾವರಣ ಅಡ್ಜಸ್ಟ್ ಆಗಿ ಕಡಪಕ್ಷ 1 ವರ್ಷ ಬೇಕು. ಈ ಹುಡುಗರು ಅಷ್ಟೇ ಹೊಸ ಹುಡುಗಿ ಜೊತೆ ಸೇರಿಕೊಂಡಿದ್ದಾನೆ, ಇವನಿಗೂ ಅವ್ರ ಜೊತೆ ಅಡ್ಜಸ್ಟ್ ಆಗೋಕ್ಕೆ 1 ವರ್ಷ ಬೇಕು. ಅದು ಇನ್ನೂ 1 ವರ್ಷ ತುಂಬಕ್ಕೆ ಮುಂಚೆ ಗಲಾಟೆ ಎದ್ದಿದೆ. ಇದು ಒಂದು ಸಂಗತಿ. ಅದೇ ಮಠದಲ್ಲಿ ಇನ್ನೊಬ್ರು ಹೇಳಿದ್ರು, ನೋಡಿ ಮದುವೆ ಆಯಿತು, 1 ವರ್ಷ ಆಯಿತು, ಇನ್ನೂ ಬುದ್ಧಿ ಬಂದಿಲ್ಲ, ಬರೀ ಗಲಾಟೆ, ಕೋಪ ಮಾಡಿಕೊಂಡು ಅಪ್ಪನ ಮನೆಗೆ ಓಡೋಗ್ಬಿಡ್ತಾಳೆ ಅವಳು, ನನ್ನ ಹತ್ರ ಬರ್ತಾರೆ ನ್ಯಾಯ ಕೇಳೋಕ್ಕೆ ಅಂತ ಸ್ವಾಮೀಜಿ ಹೇಳಿದ್ರು, ಮಠಾಧಿಪತಿಗಳು. ಇನ್ನೊಂದು ನೋಡಿ, ಇವಳದು ಮದುವೆ ಆಗಿ 2 ವರ್ಷ ಆಯಿತು, ಬರೀ ಇಬ್ಬರು ಗಲಾಟೆ, ಅವಳು ಸೋಳಲ್ಲ ಇವನು ಸೋಳಲ್ಲ, ಇವನು ಸೋತೋಗ್ತೀನಿ ಅಂತ ಅವ್ನಿಗೆ ಅವಮಾನ, ನಾನು ಸೋತೋಗ್ತೀನಿ ಅಂತ ಅವಳಿಗೆ ಅವಮಾನ, ಸ್ವಾಭಿಮಾನ, ಇಬ್ಬರು ಸೋಲೋದಿಲ್ಲ, ಗಲಾಟೆ ಆಗಿ ಇಬ್ಬರು ಮನೇಲೇ ಇದ್ದಾರೆ, ಬಟ್ ಚೆನ್ನಾಗಿಲ್ಲ. ಅದಕ್ಕೆ ಈಗ ಡೈವರ್ಸ್ ಕೊಡಬೇಕು ಅಂತ ಬಂದಿದ್ದೀನಿ ಅಂತ ಬಂದಿದ್ದಾರೆ. ಯಾಕಪ್ಪ ಡೈವರ್ಸ್ ಕೊಡ್ತೀರಾ, ಮಾಡಬೇಡಿ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ, ಏನು ಮಾಡೋದು ಅಂತ ಕೇಳಿದ್ರು. ನಾನು ಇದು ಮಠದಲ್ಲಿ ಒಂದೇ ಅಲ್ಲ, ಎಲ್ಲ ಕಣ್ಣಲ್ಲೂ ಈ ಗೋಳಿದೆ. ಮದುವೆ ಆಗುವಾಗಂತೂ ಖುಷಿ, ಮದುವೆ ಆದಮೇಲೆ ಇರೋದಿಲ್ಲ. ಎಷ್ಟೋ ಜನ ಗಂಡು ಹುಡುಗರು ಮದುವೆ ಆಗೋ ತನಕ ಭಾಳ ಖುಷಿ ಆಗುತ್ತೆ, ಮದುವೆ ಆದ 6 ತಿಂಗಳಿಗೆ ಸಪ್ಪೆ ಆಗಿಬಿಡ್ತಾರೆ ಗಂಡು ಹುಡುಗರು. ಯಾಕೊತ್ತಾ, ನಾನು ಅಂದ್ಕೊಂಡವ್ರು ಹೆಂಡ್ತಿ ಬೇರೆ, ನಾನು ಕಟ್ಕೊಂಡವ್ರು ಹೆಂಡ್ತಿನೇ ಬೇರೆ ಅಂತಾರೆ. ಮೊನ್ನೆ ಒಬ್ಬ ಕೇಳ್ದ, 8 ತಿಂಗಳಾಯಿತು ಮದುವೆ ಆಗಿ, ನಾನು ಅವ್ರ ಮದುವೆಗೆ ಹೋಗೋಕ್ಕಾಗಲಿಲ್ಲ, ಹೇಗಪ್ಪ ಮದುವೆ ಹೆಂಗಾಯಿತು, ಚೆನ್ನಾಗಿದೆಯಾ, ಹೇಗಿದೆ ಮದುವೆ ಆದಮೇಲೆ ಲೈಫ್ ಅಂದಾಗ, ಅಯ್ಯೋ ಮದುವೆ ಮುಂಚೆನೇ ಚೆನ್ನಾಗಿತ್ತು, ಸಾಕಪ್ಪ ಅನ್ನಿಸ್ಬಿಟ್ಟಿದೆ 8 ತಿಂಗಳಿಗೆ, ನಾನು ಅಂದ್ಕೊಂಡಿರೋ ರೀತಿಯೇ ಬೇರೆ ಇತ್ತು, ಮದುವೆ ಅಂದರೆ ಈ ರೀತಿನ ಅಂತ ಈಗ ನನಗೆ ಚಳಿ ಶುರುವಾಗಿದೆ ಅಂತ ಅಂದ. ಏನಾಯಿತು ಅಂತಂದಾಗ, ನನ್ನ ಹೆಂಡತಿ ತುಂಬ ಸ್ಟ್ರಿಕ್ಟು, ಕೋಪಿಷ್ಟೇ, ಒಂದು ಬುದ್ಧಿ ಮಾತು ಹೇಳೋಂಗಿಲ್ಲ, ಸಡನ್ನಾಗಿ ರ್ಯಾಶಾಗಿ ಮಾತಾಡ್ತಾಳೆ, ಒಂದು ದಿನ ನಗ್ನಗ್ತಾನೆ ಹತ್ರ ಮಾತಾಡಲ್ಲ. ಅವ್ರ ಅಪ್ಪ ಅಮ್ಮ ಹಂಗೆ ಬೆಳೆಸ್ಬಿಟ್ಟಿದ್ದಾರೆ ಅನಿಸುತ್ತೆ, ಇಲ್ಲಿ ಅದೇ ಥರ ಬಿಹೇವ್ ಮಾಡ್ತಾಳೆ. ನಾವು ಅವಳನ್ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಯಾವ ರೀತಿ ಸಮಾಧಾನ ಸಂತೈಸಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅಂಥೇಳಿ. ಇನ್ನೊಂದು 5-6 ವರ್ಷ ಲವ್ ಮಾಡ್ತಾರೆ, 3 ವರ್ಷ 4 ವರ್ಷ 5 ವರ್ಷ ಲವ್ ಮಾಡ್ತಾರೆ. ಲವ್ ಮಾಡುವಾಗ ಬೇರೆ ಅಷ್ಟು ಬಾಂಡೇಜ್ ಇರಲಿಲ್ಲ, ಬರೀ ಮಾತುಕತೆ. ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಒಂದು ಹುಡುಗಿ ಲವ್ ಮಾಡ್ತಿದ್ದ ಅಷ್ಟೇ ಮದುವೆ ಆಗೋಕ್ಕೆ ಮುಂಚೆ. ಲವ್ ಮಾಡಿ ಮದುವೆ ಆದಮೇಲೆ ಇಲ್ಲಿ ಅತ್ತೆ ಮಾವದವ್ರು ಬರ್ತಾರೆ, ಗಂಡನ ಅಕ್ಕ ತಂಗಿರಿರ್ಬೋದು, ಗಂಡನ ಅಣ್ಣ ತಮ್ಮಂದಿರಿರ್ಬೋದು. ಮದುವೆ ಆದಮೇಲೆ ಇವನಿಗೆ ಅತ್ತೆ ಮಾವ ಬರ್ತಾರೆ, ಹೆಂಡತಿ ತಂದೆ ತಾಯಿ, ಹೆಂಡತಿ ಬಳಗ, ಇದೆಲ್ಲ ಸೇರಿಕೊಳ್ಳುತ್ತೆ. ಮದುವೆ ಮುಂಚೆ ಇವೆಲ್ಲ ಏನೂ ಇರಲಿಲ್ಲ, ಅಪ್ಪನ ಕಾಟ, ಅಮ್ಮನ ಕಾಟ, ಅಕ್ಕನ ಕಾಟ, ನಾದಿನಿ ಕಾಟ ಏನೂ ಇರಲಿಲ್ಲ. ಮದುವೆ ಆದಮೇಲೆ ಶುರುವಾಯಿತು. ಮದುವೆ ಮುಂಚೆ ಪ್ರೀತಿ, ಮದುವೆ ಆದಮೇಲೆಲ್ಲ ಬರೀ ನೋವು, ಅತ್ತೆ ಕಡೆಯಿಂದ ನೋವು, ಮಾವನ ಕಡೆಯಿಂದ ನೋವು, ನಾದಿನಿ ಮೈದ್ರಿಂದ ನೋವು. ಅದರಿಂದ ಲವ್ ಮಾಡೋಕ್ಕೆ ಮುಂಚೆ ಚಿಂತನೆ ಮಾಡಬೇಕು, ನಾವಿಬ್ಬರು ಲವ್ ಮಾಡ್ತಿದ್ದೀವಿ, ನಮ್ಮಿಬ್ಬರು ಲವ್ ಮಾಡೋರು ಯಾರು ಇದ್ದಾರೆ ಮನೇಲಿ ಇರಬೇಕು, ಇವರಿಬ್ಬರೂ ಆಶೀರ್ವಾದಿಸೋ ಅಂಥವ್ರು, ಇವರಿಬ್ಬರಿಗೂ ಲವ್ ಮಾಡೋ ಅಂಥವ್ರು ಅತ್ತೆ ಮಾವ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲರೂ ಇರಬೇಕು. ಇವರಿಬ್ಬರು ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಬಟ್
ಬೇರೆಯವ್ರು ಯಾರೂ ಲವ್ ಮಾಡಲ್ಲ ಇವ್ರನ್ನ. ನನ್ನ ಜಾತಿಯಲ್ಲ ಇವಳು, ಈ ಸೊಸೆ ನಮ್ಮ ಜಾತಿಯಲ್ಲ. ಅದೇ ದ್ವೇಷ ಅತ್ತೆಯಲ್ಲಿ, ಅದೇ ದ್ವೇಷ ಮಾವನಲ್ಲಿ, ಗಂಡ ಮೇಲೆ ಇರೋರಿಗೆಲ್ಲರೂ ಅದೇ ಇವಳು ನಮ್ಮ ಜಾತಿ ಅಲ್ಲ ತಲೆ ಕೂತ್ಬಿಟ್ಟಿರ್ತದೆ. ಇವಳು ಲವ್ ಮಾಡ್ಕೊಂಡ ಬೇರೆ ಜಾತಿಯವಳನ್ನ, ಬಟ್ ಮನೇಲಿ ಯಾರು ಇವಳನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ, ಇವಳನ್ನ ಯಾರೂ ಲವ್ ಮಾಡ್ತಿಲ್ಲ, ರೆಸ್ಪೆಕ್ಟ್ ಮಾಡ್ತಿಲ್ಲ. ಇಲ್ಲೇ ಇರೋದು ದೊಡ್ಡ ಸಮಸ್ಯೆ. ನನ್ನ ಮಗಳನ್ನ ಓದಿಸಿ ಬೆಳೆಸಿ ಎಲ್ಲ ಮಾಡಿದೆ, ರಾತ್ರಿ ಹೊತ್ತು ಯಾವನ ಜೊತೆಗೆ ಹೋಗಿ ಮದುವೆ ಮಾಡ್ಕೊಂಬಂದ್ಬಿಟ್ಲು. ಅವ್ನು ನಮ್ಮವನಲ್ಲ. ಮಗಳು ನಮ್ಮವಳು, ಅಳಿಯ ನಮ್ಮವನಲ್ಲ. ಮದುವೆ ಆಗಿದೆ. ಲವ್ ಮಾಡುವಾಗ ಗೊತ್ತೇ ಆಗಲಿಲ್ಲ. ಲವ್ ಮಾಡಿದ್ಮೇಲೆ ಇವು ನಮ್ಮ ಅಳಿಯನೇ ಇಲ್ಲ, ನಮ್ಮ ಮಗಳೇ ಇಲ್ಲ, ನಮ್ಮ ಪಾಲು ಮಗಳೇ ಸತ್ತೋದ್ಲು. ಈ ಥರದೆಲ್ಲ ದ್ವಂದ್ವ, ಗೊಂದಲ, ತಡೆಗಳೆಲ್ಲ ಬಂದು ಆ ಸಂಸಾರ ಅನ್ನೋ ದೋಣಿ ಇದೆಯಲ್ಲ, ಆ ದೋಣಿ ಈ ದಡದಿಂದ ಆ ದಡಕ್ಕೆ ಸಾಗಿಸೋಷ್ಟರೊಳಗೆ ನಮ್ಗೆ ಅರ್ಧ ಆಯುಸ್ ಹೊಟ್ಟೇ ಹೋಗಿರ್ತದೆ. ದಡದಲ್ಲೇ ನಿಂತ್ಕೊಂಡು ಡೈವರ್ಸ್ ತೊಗೊಂಡಿದ್ದಾರೆ, ನದಿ ದಡದಲ್ಲೇ. ಅಂದರೆ ಈಗ ತಾನೇ ಮದುವೆ ಆಗಿದ್ದಾರೆ. ಮೊನ್ನೆ ಯಾರೋ ಪಾಪ KR ಪೇಟೆಯಲ್ಲಿ, ಮಂಡ್ಯ ಜಿಲ್ಲೆ KR ಪೇಟೆಯಲ್ಲಿ ಒಂದು ಹುಡುಗ ಪಾಪ ಲವ್ ಮಾಡಿ ಮದುವೆ ಮಾಡ್ಕೊಂಡ. ಅವ್ರು ಯಾರೋ ಗ್ರಾಮ ಪಂಚಾಯತಿನೋ ಅಥವಾ ಎಲ್ಲೋ ಒಂದು ಕಡೆ ಮೆಂಬರ್ ಆಗಿದ್ದಾರೆ. ಪಾಪ ಅವ್ರ ಮಗ ತುಂಬ ಚೆನ್ನಾಗಿದ್ದಾನೆ. ಮದುವೆ ಆದ 3 ದಿನಕ್ಕೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟ ನೋಡಿ. ಮದುವೆ ಆದ 3 ದಿನಕ್ಕೆ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟ. ಮದುವೆ ಆದ 3 ತಿಂಗಳಿಗೆ ಡೈವರ್ಸ್ ಆಗಿದೆ. ಮದುವೆ ಆದ 6 ತಿಂಗಳಿಗೆ ವಿಧವೆ ಆದಲು. ಮದುವೆ 7 ತಿಂಗಳಿಗೋ 8 ತಿಂಗಳಿಗೋ 8 ಒಳಗೆ ಗೊತ್ತೇ ಇಲ್ಲ ಅವನಿಗೆ. ಮದುವೆ ಮಾಡ್ಕೊಂಬಿಟ್ಟು ನೋಡೋಕ್ಕೆ ಚೆನ್ನಾಗಿದೆ, ಒಳಗಡೆ ಅವಳಿಗೊಂದು ದೊಡ್ಡ ಕಾಯಿಲೆ ಇದೆ ಅಂತೆ. ಅವಳಿಗೆ ಏನೋ ಕಾಯಿಲೆ ಬಂದು ಸತ್ತೋದ್ಲು. ಮದುವೆ ಆದ 8 ದಿನಕ್ಕೆ ಸತ್ತೋದ್ಲು. ಮುತ್ತೈದೆ ಸಾವು ಅವಳಿಗೆ. ಮದುವೆ ಆದ 1 ವರ್ಷ ಆದರೂ ಮಕ್ಕಳಾಗಿಲ್ಲ. ಮದುವೆ ಆದ 1 ವರ್ಷ ಆಮೇಲೆ ವಿಪರೀತ ಗಲಾಟೆ, ಕೋಪ, ನ್ಯಾಯ, ತೀರ್ಮಾನ, ಅದು ಇದು ಎಲ್ಲ. ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ದೋಷ ಇದೆ, ಇಲ್ಲ ಜಾತಕದ ದೋಷ, ಇಲ್ಲ ಇವಳು ಅಥವಾ ಇವನು ಅವರಿಬ್ರಿಗೂ ಆಗಬರಲ್ಲ ಈ ಜನ್ಮದಲ್ಲಿ. ರಾಂಗ್ ಮ್ಯಾರೇಜ್ ಅಂತ ಹೇಳ್ತೀನಿ ಅಷ್ಟೇ. ರಾಂಗ್ ಮ್ಯಾರೇಜ್ ಆಗಿರುತ್ತೆ, ಇಲ್ಲ ಭಾಳ ಪ್ರಾಬ್ಲಮ್ ಇರ್ತದೆ. ಇದೆಲ್ಲ ಅಲ್ಲದೆ ಇವರು ಚೆನ್ನಾಗಿರ್ತಾರೆ, ಇವರಿಬ್ಬರು ಹೊಂದ್ಕೊಳ್ತಾರೆ, ಮನೆಯವರು ಹೊಂದ್ಕೊಳ್ಳಲ್ಲ. ಮನೆಯವರು ಚೆನ್ನಾಗಿರ್ತಾರೆ, ಸಮಾಜ ಬಿಡಲ್ಲ. ಸಮಾಜನೂ ಸರಿ ಇರುತ್ತೆ, ಇವರು ಹೊಂದ್ಕೊಳ್ತಾರೆ, ಮತ್ತು ಮನೆಯವರು ಹೊಂದ್ಕೊಳ್ತಾರೆ. ಆದರೆ ಕೆಲವು ಜನ ಇವರು ಹಾಳಾಗ್ಲಿಂದ ಮಾಟಮಂತ್ರ ತಂತ್ರ ಮಾಡಿಸ್ಬಿಡ್ತಾರೆ. ದೃಷ್ಟಿದೋಷ, ಮಾಟಮಂತ್ರ ತಂತ್ರ, ಲಗ್ನ ದೋಷ, ಜಾತಕ ದೋಷ, ಮತ್ತು ತಂದೆ ತಾಯಿಗಳ ಶಾಪ ಪಾಪಗಳು, ಕುಟುಂಬ ಬಂಧು ಮಿತ್ರರಿಂದ ದೋಷ, ಶತ್ರುತ್ವ, ಇವೆಲ್ಲ ಕಾಡಿಸಿ ಒಂದು ಮ್ಯಾರೇಜ್ನ ಡ್ಯಾಮೇಜ್ ಮಾಡಿಬಿಟ್ಟು ಡೈವರ್ಸ್ ಮಾಡಿಸುತ್ತೆ, ಇಲ್ಲ ಮನೆ ಬಿಟ್ಟು ಹೊಟ್ಟೋಗಂಗೆ ಮಾಡಿಬಿಡುತ್ತೆ. ಕೆಲವು ಕಡೆ ಬಲವಂತ ಮದುವೆ ಮಾಡಿರ್ತಾರೆ. ಹುಡುಗಿ ಅವಳನ್ನ ಲವ್ ಮಾಡ್ತಿರ್ತಾಳೆ, ಯಾವನ ಕೆಲವು ತಾಲಿ ಕಟ್ಸ್ಕೊಂಡ್ಬಿಡ್ತಾಳೆ. ಅವಳಿಗೆ ಬೇಕಾಗದ ಹುಡುಗ, ಆದರೆ ಅಪ್ಪ ಅಮ್ಮನ ಬಲವಂತಕ್ಕೆ ಇವನಿಗೆ ತಾಲಿ ಕಟ್ಸ್ಕೊ. ಅಲ್ಲೂ ಲಗ್ನ ದೋಷ ಬಂತು. ಕ್ರಿಯಾದೋಷ, ಲಗ್ನ ದೋಷ, ಕರ್ಮದೋಷ. ಇವನೇನು ಮಾಡ್ತಾನೆ, ಕಾಲೇಜಲ್ಲೋ ಕೆಲಸಕ್ಕೆ ಹೋಗುವಾಗಲೋ ಓದುವಾಗಲೋ ಎಲ್ಲೋ ಯಾವುದೋ ಹುಡುಗಿ ಲವ್ ಮಾಡಿರ್ತಾನೆ. ಹೈಸ್ಕೂಲ್ ಹುಡುಗಿ ಅಂತಾನೆ, ಕಾಲೇಜ್ ಹುಡುಗಿ ಅಂತಾನೆ, ಸಿಕ್ತವ್ರ ಜೊತೆ ಲವ್ ಮಾಡ್ಕೊಂಡು ಆಗಲೇ ಎಲ್ಲ ಮೆರಿತಿರ್ತಾನೆ. ಅದೆಲ್ಲ ಬಿಟ್ಬಿಟ್ಟು ಮರ್ತುಬಿಟ್ಟು ಇನ್ನೊಬ್ಳಿಗೆ ಹೊಸ್ದಾಗಿ ತಾಲಿ ಕಟ್ತಿರ್ತಾನೆ. ಅಲ್ಲಿಗೆ ಅವನಿಗೆ ಮದುವೆ ಆಗಿರ್ತದೆ. ಮದುವೆ ಅಂದರೆ ತಾಲಿನೇ ಕಟ್ಟಬೇಕಂತೇನಿಲ್ಲ. ಒಂದು ಹುಡುಗ ಒಂದು ಹುಡುಗಿ ಒಂದಾಯಿತು ಅನ್ನೋದು ಗಾಂಧರ್ವ ವಿವಾಹ. ಎಲ್ಲರ ಮುಂದೆ ತಾಲಿ ಕಟ್ಟೋದು ವಿವಾಹ. ಗುರು ಹಿರಿಯರ ಮುಂದೆ ಕದ್ದು ಮುಚ್ಚಾಡಿ ಮದುವೆ ಮುಂಚೆನೇ ಒಂದು ಹುಡುಗ ದೇಹ ಸುಖ ತಗೋತಾರೆ, ಅದು ಗಾಂಧರ್ವ ವಿವಾಹ ಅಂತಾರೆ. ಅಂಥದ್ದೀಗ ಎಷ್ಟೋ ಜನಕ್ಕೆ ಎಷ್ಟೆಷ್ಟೋ ಆಗಿರ್ತದೆ. ಕಾಲೇಜಲ್ಲಿ ಆಗಿರ್ತದೆ, ಕೆಲಸಕ್ಕೆ ಹೋಗೋ ಮಾಡ್ಕೊಂಡಿರ್ತಾರೆ. ಈಗ ಯಾವುದೋ ಲಿವಿಂಗ್ ಟುಗೆದರ್ ಅಂತ ಬೇರೆ ಬಂದಿದೆ. ಇದೆಲ್ಲ ನೋಡಿದಾಗ ನಾವು ಡ್ಯಾಮೇಜ್ ಆದಮೇಲೆ ಮದುವೆ ಮಾಡ್ಕೊಳ್ಳೋದು, ಅಪವಿತ್ರ ಆದಮೇಲೆ, ಎಲ್ಲ ಗಲೀಜಾದಮೇಲೆ ಮದುವೆ ಮಾಡ್ಕೋತೀವಿ. ಸತ್ಯ ಹರಿಶ್ಚಂದ್ರ ಥರ, ಮಹಾಸತಿ ಅನಸೂಯ ದೇವಿ ಥರ. ಸುಖ ಎಲ್ಲಿ ಸಿಗುತ್ತೆ? ಸಿಗೋದಿಲ್ಲ. ಆದ್ದರಿಂದ ಮ್ಯಾರೇಜನ್ನು ಅಂದಾಗ ಪವಿತ್ರತೆ ಅಂತ ಹೇಳ್ತಾರೆ. ಆ ಪವಿತ್ರತೆ ಇಲ್ದೋದ ಮೇಲೆ ನಾವು ತಾಲಿ ಕಟ್ಸ್ಕೊಳ್ಳೋದು. ಇವನು ಎಲ್ಲರ ಹತ್ರನೂ ಮಲಗಿದ್ದು ಬಂದು ಇವಳಿಗೆ ತಾಲಿ ಕಟ್ತಿರ್ತಾನೆ, ಇವನು ಅಪವಿತ್ರ ಆಗಿದ್ದಾನೆ. ಅವಳು ಮನಸ್ಸು ದೇಹ ಇನ್ನೊಬ್ಬರು ಕೊಟ್ಟಿರ್ತಾಳೆ, ಇವನ ಕೈಲಿ ಬಲವಂತ ತಾಲಿ ಕಟ್ಸ್ಕೊಂಡಿರ್ತಾಳೆ. ಆಗೇನಾಗುತ್ತೆ, ಆ ದೋಷ ನಮ್ಮ ಲೈಫ್ ಲಾಂಗ್ ಕಾಡುತ್ತೆ. ಪವಿತ್ರತೆ ಇಲ್ಲ, ಕ್ಲೀನ್ ಇಲ್ಲ ಅಂದರೆ ಗಲೀಜಿರುತ್ತೆ. ನೀವೆಷ್ಟೇ ಕಸ ಗುಡಿಸಿದ್ರು ಕ್ಲೀನ್ ಆಗ್ತಿರಲ್ಲ, ಯಾಕಂದರೆ ಮನಸ್ಸು ದೇಹ ಬೇರೆ. ಈ ಒಂದು ಗೊಂದಲದಲ್ಲಿ ನಮಗೆ ಏನು ಮ್ಯಾರೇಜ್ ಸುಖ ಅನಿಸೋದೇ ಇಲ್ಲ. ಅಯ್ಯೋ ಮದುವೆ ಆಗಿದ್ದೀನಪ್ಪ, ಬಟ್ ಮದುವೆ ಸುಖ ಇಲ್ಲ. ಯಾಕೆ? ಅಯ್ಯೋ ಸರಿ ಇಲ್ಲ ಹೆಂಡತಿ. ಮದುವೆ ಆಗಿದ್ದೀನಿ ಕಣೆ, ಯಾಕೆ ಚೆನ್ನಾಗಿಲ್ವ? ಅಯ್ಯೋ ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಇನ್ನೊಬ್ಬನ ಇಟ್ಕೊಂಡಿದ್ದಾನೆ, ನನ್ನ ಗಂಡ ರಾತ್ರಿ ಆಯ್ತು ಇನ್ನೊಬ್ಳ ಜೊತೆ ಮೆಸೇಜ್ ಮಾಡಿ ಮಾತಾಡ್ತಿರ್ತಾನೆ, ಟಾಯ್ಲೆಟಲ್ಲಿ ಹೋಗಿ ಮಾತಾಡ್ತಾನೆ, ಬೆಡ್ರೂಮಲ್ಲಿ ಒಳಗೋಗಿ ಮಾತಾಡ್ತಾನೆ, ಬೀದಿಲಿ ಹೋಗಿ ಮಾಡ್ತಾನೆ, ಟೆರೆಸಲ್ಲಿ ಹೋಗಿ ಮಾತಾಡ್ತಾನೆ. ಎಷ್ಟು ಜನ ಜೊತೆ ಮಾತಾಡ್ತಾನೆ ಗೊತ್ತಾ? ಬರೀ ಹುಡುಗಿ ಜೊತೆ ಮಾತಾಡ್ತಿರ್ತಾನೆ. ನಾನು ಏನು ಲಾಯಕ್ಕಿಲ್ಲ, ಲೆಕ್ಕಕ್ಕಿಲ್ಲ ಅವನಿಗೆ. ಸುಮ್ಮನೆ ಏನೋ ಮದುವೆ ಮಾಡ್ಕೊಂಡಿದ್ದಾನೆ. ನಾ ಮನೆ ಕಸ ಒಡ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಪಾತ್ರೆ ತೊಡ್ಕೊಂಡು ಕೂಲಿ ಹಾಲು ಥರ ಮನೇಲಿದ್ದೀನಿ. ಹೆಂಡತಿ ಅಷ್ಟೇ, ಬಟ್ ನಾನು ಕೂಲಿ ಹಾಲು ಕೆಲಸ ಮಾಡ್ತಾಯಿದ್ದೀನಿ. ಅವಳೇನ್ರಿ ಮದುವೆ ಮಾಡ್ಕೊಂಬಿಟ್ಟೆ, ಕೆಲಸ ಸೇರ್ಕೊಂಡ್ಬಿಟ್ಟಿದ್ದಾಳೆ. ರೋಟ್ರಿ ಕ್ಲಬ್ ಮೀಟಿಂಗ್ ಅಂತೆ, ಲಯನ್ಸ್ ಕ್ಲಬ್ ಮೀಟಿಂಗ್ ಅಂತೆ, ಆ ಸಂಸ್ಥೆ ಮೀಟಿಂಗ್, ಈ ಸಂಸ್ಥೆ ಮೀಟಿಂಗ್, ಆ ಪಿಕ್ನಿಕ್ಕು, ಆ ಪ್ರಾಜೆಕ್ಟ್ ಔಟ್, ಈ ಅದು ಅಂತೇಳಿ ಮನೇಲಿ ಏನೂ ಸೇರೋದಿಲ್ಲ. ಮದುವೆ ಮಾಡಿಸ್ಕೊಂಡಿದ್ದೀನಿ. ಹೋದಾಗ ಲಾಡ್ಜ್ ಬಂದಾಗ ಬರ್ತಾಳೆ ಮನೆಗೆ, ಗೆಸ್ಟ್ ಹೌಸು ಬಂದಾಗ ಬರ್ತಾಳೆ ಅವಳು.
ನೋಡಿದ್ರೆ ನಮ್ಮ ಲೆಕ್ಕಕ್ಕೆ ಇಲ್ಲ. ಅಯ್ಯೋ ಟೈರ್ಡ್ ಆಗಿದೆ ರೀ, ನಂಗೆ ನಿದ್ದೆ ಬರ್ತಾ ಇದೆ, ಮಲ್ಕೋತೀನಿ ಅಂತಾಳೆ, ಮಲ್ಕೊಂಬಿಡ್ತಾಳೆ. ಏನು ಕತೆ ಇದು? ಅವಳು ಮದುವೆ ಮಾಡ್ಕೊಂಡು ನನಗೆ ಏನೂ ಲಾಭ ಇಲ್ಲ, ಸುಮ್ಮನಿದ್ರೆ ಎಷ್ಟೋ ಚೆನ್ನಾಗಿತ್ತು, ಮದುವೆ ಮಾಡ್ಕೊಳಕ್ಕೆ ಮುಂಚೆ ಎಷ್ಟು ಚೆನ್ನಾಗಿದ್ನೋ, ಮದುವೆ ಆದಮೇಲೆ ಇನ್ನೂ ಟೆನ್ಷನ್ ಜಾಸ್ತಿ ಆಯಿತು. ಇದು ಒಂದು ಮದುವೆ ಸುಖನಾ ಅಂತ ಅನಿಸ್ಬಿಡ್ತದೆ. ಇದೆಲ್ಲ ಓಕೆ, ಗಂಡ ಹೆಂಡತಿ ಓಕೆ. ಅತ್ತೆ ಸೊಸೆ ಬಾಂಧವ್ಯದಲ್ಲಿ ಬಿರುಕು, ಅತ್ತೆ ಕಂಡ್ರಾಗಲ್ಲ, ಸೊಸೆ ಕಂಡ್ರಾಗಲ್ಲ. ಅತ್ತೆ ಸೊಸೆ ನಾದಿ ಮೈದ್ರ ಜೊತೆ ಹೊಂದಾಣಿಕೆ ಇಲ್ಲ, ಇವನು ಅತ್ತೆ ಮಾವನ ಜೊತೆ ಹೊಂದಾಣಿಕೆ ಇಲ್ಲ. ಇವೆಲ್ಲ ಮದುವೆ ಮುಂಚೆ ಚೆನ್ನಾಗಿದ್ದರು, ಮದುವೆ ಆದಮೇಲೆ ಎಲ್ಲರ ಮನಸ್ಸು ಕಲ್ಮಶ ಆಗಿಬಿಡ್ತದೆ. ಈ ಮದುವೆ ಅನ್ನೋದು ದೊಡ್ಡ ಬರೆ ಎಲ್ಲನೂ ಹಾಳು ಮಾಡುತ್ತೆ. ಹಾಗಾದರೆ ಆ ಮದುವೆ ಅನ್ನೋದಕ್ಕೆ ಒಂದು ಏನಾದ್ರು ಶಾಂತಿ ಮಾಡಬೇಕಲ್ವಾ? ಲಗ್ನ ದೋಷ ಇರ್ಬೋದು, ಸರಿಯಾದ ಟೈಮಲ್ಲಿ ಮಾಂಗಲ್ಯ ಧಾರಣೆ ಆಗಿಲ್ಲ, ಅದೊಂದು ದೋಷ. ಜಾತಕನೇ ಮ್ಯಾಚ್ ಆಗಲ್ಲ, ಅದೊಂದು ದೋಷ. ಮೂರನೇದು ಮಾಟ ಮಂತ್ರ ಮಾಡಿಸಿರ್ತಾರೆ ಮದುವೆ ಆದಮೇಲೆ ಚೆನ್ನಾಗಿರಬಾರ್ದು ಅಂತ. ನಾಲ್ಕನೇದು ದೃಷ್ಟಿದೋಷ. ಐದನೇದು ಕುಲದೇವತಾ ಶಾಪ. ಆರನೇದು ವಂಶದಲ್ಲಿ ಏನೋ ದೋಷ ಇರ್ತದೆ, ಸ್ತ್ರೀ ಶಾಪ ಇರ್ಬೋದು ಇವನಿಗೆ, ಅವಳಿಗೆ ಪುರುಷ ಶಾಪ ಇರ್ಬೋದು. ಸಂಸಾರ ಮದುವೆ ಅನ್ನೋ ಸುಖನ ಅನುಭವಿಸೋಕ್ಕಾಗದೇ ಇರೋದಕ್ಕೆ ಮಾಟ ಮಂತ್ರ ತಂತ್ರಬಾಧೆಗಳು, ಪಿತೃಶಾಪ, ಕಾಳಸರ್ಪದೋಷ, ಗಂಡು ಹುಡುಗನಿಗೆ ಸ್ತ್ರೀ ಶಾಪ ಇರ್ಬೋದು, ಹೆಣ್ಣು ಹುಡುಗಿಗೆ ಪುರುಷ ಶಾಪ ಇರಬಾರ್ದು. ಮತ್ತು ದೃಷ್ಟಿದೋಷ. ಅಯ್ಯೋ ಎಷ್ಟು ಚೆನ್ನಾಗಿ ಮದುವೆ ಮಾಡಿಕೊಂಡ್ರು, 6 ತಕ್ಷತೆ, ಒಂದು 10 ಮದುವೆ ಮಾಡ್ಬೋದು, ಅಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡೋದು. ನಾನೊಂದು ಮದುವೆಗೆ ಹೋಗಿದ್ದೆ, ಯಾರೋ ಒಬ್ರು ಕರೆದ್ರು ನನ್ನ, ಅದು ಅವರು 6 ತಕ್ಷತೆ ರಿಸೆಪ್ಷನ್ನು ಸುಮಾರು ಒಂದು 10,000 ಜನ ಸೇರಿದ್ದು, ಗ್ರ್ಯಾಂಡಾಗಿ ಮಾಡಿದ್ರು. ಅದರಲ್ಲಿ ಒಂದು 10 ಮದುವೆ ಮಾಡ್ಬೋದಿತ್ತು. ನೆಕ್ಸ್ಟ್ ಟೈಮ್ ಮದುವೆ ಇತ್ತು, ಇನ್ನೂ ಚೆನ್ನಾಗಿ ಗ್ರ್ಯಾಂಡ್ ಮಾಡಿದ್ರು. 6 ತಿಂಗಳಿಗೆ ಡೈವರ್ಸ್ ಆಗೋಯ್ತು ನೋಡಿ. ಅಷ್ಟು ಲಕ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು. ರಿಸೆಪ್ಷನ್ಗೆ ಹೊಟ್ಟೆ ತುಂಬ ಊಟ, 5 ವೆರೈಟಿ ಸ್ವೀಟ್ಸು, ಭಾಳ ಜೋರಾಗಿ, ಎಲ್ಲ ಬಂದವ್ರಿಗೆಲ್ಲ ಸಣ್ಣ ಸಣ್ಣ ಗಿಫ್ಟು. ಇನ್ನು ಮದುವೆ ದಿವಸ ಭಾಳ ಗ್ರ್ಯಾಂಡು, ಎಲ್ಲ MP MLA ಎಲ್ಲ ಬಂದಿದ್ದಾರೆ. 6 ತಿಂಗಳಿಗೆ ಡೈವರ್ಸ್ ಆಯಿತು. 6 ತಿಂಗಳು ಡೈವರ್ಸ್ ಆಗೋಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾ? 6 ತಿಂಗಳಿಗೆ ಡೈವರ್ಸ್ ಆಗಲಿಕ್ಕೆ ಎಷ್ಟು ಕೋಟಿ ಖರ್ಚು. ಅದು ಇನ್ನೂ ಡೈವರ್ಸ್ ಆಗಿಲ್ಲ. ಎಲ್ಲ ಕೇಳ್ತಾ ಇದ್ದಾರೆ, ಎಷ್ಟು ಕೋಟಿ ಖರ್ಚು ಮಾಡಿದ್ವಿ ಕೊಡೋಕ್ವರೆಗೂ ನಾವು ಡೈವರ್ಸ್ ಕೊಡೋಲ್ಲ ಅಂತೇಳಿ. ಅದು ಭಾಳ ಸೈಲೆಂಟಾಗಿ ಮರ್ಯಾದೆ ಹೊಟ್ಟೋಗುತ್ತೆ ಅಂತ ಭಾಳ, ಯಾಕೆಂದರೆ ದೊಡ್ಡ ಶ್ರೀಮಂತರ ಮನೆ ಮದುವೆ, ಅದು ಭಾಳ ಮರ್ಯಾದೆ ಡೀಲ್, ಸೈಲೆಂಟಾಗಿ ಡೀಲ್ ಆಗ್ತಿದೆ ಕೋರ್ಟಲ್ಲಿ. ಯಾಕೆ ಕೇಳ್ತೀನಿ ಅಂದರೆ, ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಮದುವೆ ಸುಖ ಇಲ್ಲ. ಅಲ್ಲೇ ಹೋಗಿ ತಾಲಿ ಕಟ್ಕೊಂಬಂದು ಸಬ್ ರಿಜಿಸ್ಟರ್ ಆಫೀಸರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬಂದ್ರೂ ಕೂಡ ಸುಖ ಇಲ್ಲ ಅಂದರೆ ಯಾವುದೋ ಒಂದು ದೋಷ ಇದೆ. ಆ ದೋಷ ನಾವು ನೋಡದೆ ನಾವು ಮದುವೆ ಮಾಡ್ಕೊಂಬಿಟ್ಟಿರ್ತೀವಿ. ಮದುವೆ ಮಾಡ್ಕೊಂಬಿಟ್ಟು ಹೋಗಿ ಅವ್ನು ಏರ್ಫೋರ್ಸಲ್ಲಿ ಇದ್ದಾನೆ ಗಂಡ, ಅವ್ನು ರಜೆನೇ ಕೊಡ್ತಿಲ್ವಂತೆ. ತಾಲಿ ಕಟ್ತಾ 1 ವಾರ ಎದ್ದು ವಾಪಸ್ ಹೋದ, 1 ವರ್ಷ ಆದರೂ ಗಂಡ ಬಂದಿಲ್ಲ. ಯಾಕೆ? ಹೆಂಡತಿ ಮದುವೆ ಆದವಳು ಒಬ್ಬಳೇ ಇದ್ದಾಳೆ, ಗಂಡ ನೋಡೋಲ್ಲ. ಅವನಲ್ಲಿ ಕರ್ಸ್ಕೊಳ್ಳೋಕ್ಕೂ ಆಗ್ತಿರ್ತಾರೆ. ಅವ್ನಿಗೆ ಆಗಲೇ 2 ಸಲ ಟ್ರಾನ್ಸ್ಫರ್ ಆಯ್ತಂತೆ, ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಇನ್ನೆಲ್ಲೋ ಒಂದು ಕಡೆ. ಈಗ ಅವನು ಯಾವುದೋ ಏರ್ಫೋರ್ಸಲ್ಲೋ ಮಿಲಿಟ್ರಲ್ಲೋ ಕೆಲಸ ಇದ್ದಾನೆ, ಇವಳು ಇಲ್ಲಿದ್ದಾಳೆ. ಎಲ್ಲರೂ ಕೇಳ್ತಾರೆ, ಏನು ಇಲ್ಲೇ ಇದೆಯಲ್ಲ, ನಿಮ್ಮ ಮದುವೆ ಆಗದಿರೋ ಚೆನ್ನಾಗಿತ್ತಲ್ಲ, ಮದುವೆ ಹಾಕದೆ ಹಿಂಗಿರೋಕ್ಕೆ, ಮದುವೆ ಆಗದೇ ಇರೋ ಚೆನ್ನಾಗಿತ್ತಲ್ಲ, ಆರಾಮಾಗಿರ್ಬೋದಿತ್ತು. ಈಗ ಗಂಡ ಮನೇಲಿ ನೆಮ್ಮದಿ ಇಲ್ಲ, ಅಪ್ಪನ ಮನೆಗಳು, ಅಪ್ಪನ ಮೇಲೆ ಹೋದರೆ ಮದುವೆ ಆಗಲು ಯಾಕೆ ಇಲ್ಲಿ ಬಂದು ಅಂತಾರೆ, ಮದುವೆ ಆಗಿದೆ ಯಾಕೆ ಇಲ್ಲಿ ಬಂದು ಅಂತಾರೆ. ಗಂಡ ಮನೆಗೆ ಹೋದರೆ ಒಂಟಿ ಒಬ್ಬಳೇ ಕೂತಿರಬೇಕು. ಅತ್ತೆ ಮಾವ ಹೊಸ ಪರಿಚಯ, ಏನು ಮಾಡೋದಲ್ಲಿ ಇರಬೇಕು. ಅಪ್ಪ ಅಮ್ಮನ ಹತ್ರ ಸಲಿಗೆ ಇರುತ್ತದೆ, ಅತ್ತೆ ಮಾವನ ಹತ್ರ ಸಲಿಗೆ ಇಲ್ಲ. ಅವನ ದಿನ ಫೋನಲ್ಲಿ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ಕೊಂಡು ಕಾಲ ಕಳೀತಿದ್ದಾನೆ ನೋಡಿ. ಮದುವೆ ಆದರೂ ಕೂಡ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಮದುವೆ ಆದ 6 ತಿಂಗಳಿಗೆ ಗಂಡ ಪತ್ತೇ ಇಲ್ಲ. ಇವತ್ತು ಪೇಪರು ಟಿವಿಲೆಲ್ಲ ಹಾಕ್ಸಿರೋ ಅವ್ನು ಪತ್ತೇನೇ ಇಲ್ಲ. ತಾಲಿ ಕಟ್ಬಿಟ್ಟು ಹೊಟ್ಟೆ ಹೋದ, ಇವತ್ತು ಎಲ್ಲಿದ್ದೇನೋ ಹುಡುಕ್ತಾನೆ ಇದ್ದಾರೆ. ಅವ್ಳಿಗೆ ವಿಧವೆನಾ ಅಥವಾ ಮುತ್ತೈದೇನೋ ಒಂದು ಗೊತ್ತಾಗ್ತಿಲ್ಲ. ಇವೆಲ್ಲ ಮದುವೆಯಲ್ಲಿ ದೋಷ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮದುವೆ ಆಗ್ತದೆ, ದೈಹಿಕ ಸುಖ ಇಲ್ಲ. ದೈಹಿಕ ಸುಖ ಇದ್ದರೂ ಮಕ್ಕಳಾಗಲ್ಲ, ಮಕ್ಕಳಿದ್ರು ಅಂಗವಿಕಲ ಮಕ್ಕಳು. ಸೊ ಈ ಮದುವೆ ಒಂದು 3 ಅಕ್ಷರ ಎಷ್ಟು ತಾಪತ್ರ ಶುರು ಮಾಡುತ್ತೆ ನೋಡಿ. ಎಷ್ಟೊಂದು ತಾಪತ್ರೆ, ಎಷ್ಟೊಂದು ಗೊಂದಲ, ಎಷ್ಟೊಂದು ನೋವು, ಎಷ್ಟೊಂದು ದುಃಖ, ಎಷ್ಟೊಂದು ಖಿನ್ನತೆ, ಡಿಪ್ರೆಷನ್ ಎಲ್ಲ ಕೊಡುತ್ತೆ. ಆದ್ದರಿಂದ ಮದುವೆ ಅನ್ನೋ ಒಂದು ವಿಚಾರದಲ್ಲಿ ಮಾತ್ರ ಎಲ್ಲೂ ನೆಗೋಷಿಯೇಟ್ ಮಾಡ್ಕೋಬಾರ್ದು, ಚೌಕಾಸಿನೇ ಇರಬಾರ್ದು. ವರದಕ್ಷಿಣೆ ಜಾಸ್ತಿ ಕೊಡ್ತಾರೆ ಅಂತ ಮದುವೆ ಮಾಡಿಕೊಂಡ್ರೆ ಬರೆ ಬಿದ್ದುಬಿಡ್ತದೆ. ಓ ಭಾಳ ಜೋರಾಗಿದೆ, ಬ್ಯೂಟಿಫುಲ್ ಆಗಿದ್ದಾಳೆ, ಭಾಳ ಸುಂದರವ. ಆ ಸುಂದರದ ಒಳಗಡೆ, ಆ ಬ್ಯೂಟಿ ಒಳಗೆ ಎಷ್ಟು ಉಳುಕಿದೆಯೋ ಗೊತ್ತಿಲ್ಲ. ಗುಲಾಬಿ ಚೆನ್ನಾಗಿ ಅರಳಿದೆ, ಅದರ ಒಳಗಡೆ ಎಷ್ಟು ಮಕರಂದ ಹೀರಿ ಲಾಸ್ ಆಗಿದೆ ಗೊತ್ತಿಲ್ಲ. ಹಾಗೆ ರೂಪ ನೋಡಿ ಮದುವೆ ಮಾಡ್ಕೊಳ್ಳೋದು, ವರದಕ್ಷಿಣೆ ತೊಗೊಂಡು ಮದುವೆ ಮಾಡ್ಕೊಳ್ಳೋದು, ಆಸ್ತಿ ನೋಡಿ ಮದುವೆ ಮಾಡ್ಕೊಳ್ಳೋದು, ಇವೆಲ್ಲ ಮೇಕಪ್ ಮಾಡ್ಕೊಂಡು ಮಾತಾಡ್ದಂಗೆ ಇರ್ತದೆ, ಡ್ರಾಮಾ ಬಣ್ಣ ಬಳ್ಕೊಂಡಂಗೆ. ಅದರಿಂದ ಇದೆಲ್ಲ ವರದಕ್ಷಿಣೆ, ಕೋಟ್ಯಾಂತರ ರೂಪಾಯಿ ಆಸ್ತಿ, ಓದಿದ್ದಾನೆ, ರೂಪವಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಕದಲ್ಲಿ ಏನು ಗುಣ ಇದೆ ಆ ಸಾಳಾವಳಿ ನೋಡಿ ಮದುವೆ ಮಾಡ್ಕೋಬೇಕು. ಮಾಡಲಿಲ್ಲ ಅಂದರೆ ಕೋಟಿಗಟ್ಟಲೆ ಆಸ್ತಿ ಇರೋನು ಈಗ ಡೈವರ್ಸ್ ತಗೋತಾ ಇದ್ದಾನೆ. ಕೋಟಿಗಟ್ಟಲೆ ಆಸ್ತಿ ಇರೋನು ಮದುವೆಗೆ ಆಯಿತು, ಹೆಂಡತಿ ಸತ್ತೋದ್ಲು. ಕೋಟಿಗಟ್ಟಲೆ ಆಸ್ತಿ ಇದೆ, ವಿದ್ಯೆ ಉದ್ಯೋಗ ಎಲ್ಲ ಇದೆ, ಗಂಡನ ಸುಖನೇ, ಗಂಡ ಸತ್ತೋಗ್ಬಿಟ್ಟು ಆಕ್ಸಿಡೆಂಟಲ್ಲಿ. ಇದೆಲ್ಲ ನೋಡಿದಾಗ ನಾನು ಜಗತ್ತಿನಲ್ಲಿ ಒಂದು ಮೆಸೇಜ್ ಎಲ್ರಿಗೂ ಹೇಳೋದನೆಂದರೆ, ದಯವಿಟ್ಟು ರೂಪ ನೋಡಿ ಮದುವೆ ಮಾಡ್ಕೋಬೇಡಿ, ಆಸ್ತಿ ನೋಡಿ ಮದುವೆ ಮಾಡ್ಕೋಬೇಡಿ.
ಅವರು ಹೊರಗಿನ ಪ್ರಪಂಚ ನೋಡಿ ಮದುವೆ ಮಾಡ್ಕೋಬೇಡಿ. ಒಳಗಿನ ಪ್ರಪಂಚ ಏನಿದೆ ಅಂತ ಅರ್ಥ ಮಾಡಿಕೊಂಡು, ಒಳಗಿನ ಪ್ರಪಂಚ ಎಲ್ಲಿ ಗೊತ್ತಾಗತ್ತೆ? ಜಾತಕದಲ್ಲಿ ಗೊತ್ತಾಗತ್ತೆ. ಹೊರಗಿನ ಪ್ರಪಂಚ ಕಾರಿದೆ, ಸೈಟ್ ಇದೆ, ಮನೆ ಇದೆ, ಕೆಲಸ ಇದೆ, ಹೆಸರಿದೆ, ಇದು ಹೊರಗಿನ ಪ್ರಪಂಚದ ಆಡಂಬರ. ಆದರೆ ಒಳಗಿನ ಪ್ರಪಂಚದಲ್ಲಿ ಎಷ್ಟೊಂದು ಆಡಂಬರದಲ್ಲಿ ಮದುವೆ ಮಾಡಿದ್ರು, ಆಮೇಲೆ ಗೊತ್ತಾಯ್ತು ಅವ್ನಿಗೆ ಏಡ್ಸ್ ಇದೆ ಅಂತ. HIV ಪಾಸಿಟಿವ್ ಬಂದುಬಿಟ್ಟಿದೆ. HIV ಪಾಸಿಟಿವ್ ಬಂತು, ಹೆಂಡ್ತಿಗೂ ಬಂದುಬಿಡ್ತು. ಮದುವೆ ಆದ 1 ವಾರ 10 ದಿವಸಕ್ಕೆ ಹೆಂಡ್ತಿಗೂ HIV ಪಾಸಿಟಿವ್, ಅವನಿಗೂ ಪಾಸಿಟಿವ್. ಈಗ ಅವ್ರ ಕಥೆ ಏನು? ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮದುವೆ ಮಾಡೋದು. ಯಾರಿಗೂ ಗೊತ್ತಿಲ್ಲ, ಹುಡುಗನಿಗೂ ಗೊತ್ತಿಲ್ಲ, ಹುಡುಗಿಗೂ ಗೊತ್ತಿಲ್ಲ. ಹುಡುಗನಿಗೆ HIV ಪಾಸಿಟಿವ್ ಇದೆ ಅಂತೇಳಿ ಗೊತ್ತಾಯಿತು. ಆಮೇಲೆ ನೋಡಿದ್ರೆ ಹೀಗಾಗಿದೆ. ಹುಡುಗನಿಗೆ 19ನೇ ವರ್ಷ 20 ವರ್ಷಕ್ಕೆ ಡಯಾಬಿಟಿಸ್ ಇದೆ. ಡಯಾಬಿಟಿಸಲ್ಲಿ ಮದುವೆ ಆಗಿದ್ದಾರೆ. ಅವ್ರಿಗೀಗ ಸೆಕ್ಸ್ ಬಗ್ಗೆ ಆಸಕ್ತಿ ಇಲ್ಲ, ಮತ್ತು ಪ್ರಾಬ್ಲಮ್ ಇದೆ. ಡಯಾಬಿಟಿಸ್ ಇದೆ, ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಸಕ್ಕರೆ ಕಾಯಿಲೆ ಇದ್ದರೆ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಆ ನಿರಾಸಕ್ತಿ ಭಾಳ, ಅದನ್ನು ಡಾಕ್ಟರ್ ತೋರಿಸಿ ಸರಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ಯಾರು ಗೊತ್ತೋ ಗೊತ್ತಿಲ್ಲದೆ ಮದುವೆ ಆಗಿರ್ತಾರೆ, ಬಲವಂತಕ್ಕೆ ಮದುವೆ ಆಗಿರ್ತಾರೆ, ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ, ಇಲ್ಲ ಅರೇಂಜ್ ಮ್ಯಾರೇಜ್ ಅಂತ ಮಾಡ್ಕೊಂಡಿರ್ತಾರೆ. ಆದರೆ ಮದುವೆ ಆದಮೇಲೆ ಎಲ್ಲ ಕಡೆ ತೂತುಗಳಿರ್ತದೆ, ಡ್ಯಾಮೇಜ್ ಇರ್ತದೆ. ಅದನ್ನು ಫಿಲ್ ಮಾಡಬೇಕು ಅಂದರೆ ಪ್ರತಿ ವರ್ಷ ನೀವು ಮ್ಯಾರೇಜ್ ಆದ ವರ್ಷದಲ್ಲಿ ನೀವು ಯಾವ ದಿನ ಡೇಟಲ್ಲ, ಈಗ ಉದಾಹರಣೆಗೆ ನೀವು ಯಾವ ಲಗ್ನದಲ್ಲಿ ಮದುವೆ ಆದರೂ, ಅಭಿಜಿತ್ ಲಗ್ನದಲ್ಲಿ ಮದುವೆ ಆಗ್ತೀರಿ ಅಂತ ಇಟ್ಕೊಳ್ಳಿ. ಆ ತಿಂಗಳಲ್ಲಿ ಅಭಿಜಿತ್ ಲಗ್ನ ಯಾವಾಗ ಬರುತ್ತೆ ನೋಡಬೇಕು. ಮೀನ ಲಗ್ನದಲ್ಲಿ ಮದುವೆ ಆಗಿರ್ತೀರ, ಯಾವುದೋ ಒಂದು ಲಗ್ನದಲ್ಲಿ ನೀವು ಮದುವೆ ಆಗಿರ್ತೀರ, ಆ ದಿವಸ ನೀವು ಮ್ಯಾರೇಜ್ ಆ್ಯನಿವರ್ಸರಿ ಮಾಡಿಕೊಂಡ್ರೆ ಮಾತ್ರ ಈ ತಾಪತ್ರ ಎಲ್ಲ ಕಮ್ಮಿ ಆಗುತ್ತೆ. ಮದುವೆ ಆಗೋವಾಗ ಇದ್ದಂಥ ದೋಷಗಳನ್ನು ಇಲ್ಲಿ ಪ್ಯಾಚಪ್ ಮಾಡಬೇಕು, ನಿವಾರಣೆ ಮಾಡಬೇಕು. ಅಂದರೆ ಪ್ರತಿ ವರ್ಷ ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿ, ಮದುವೆ ವಾರ್ಷಿಕೋತ್ಸವ ದಿವಸ ಏನು ಮಾಡಬೇಕು? ಒಂದು ಬೆಲ್ಲ, ಅದು ಬೆಲ್ಲದಚ್ಚು ಅಥವಾ ಬೆಲ್ಲದುಂಡು ಉಂಡೆ ಸಿಗುತ್ತೆ, ಬೆಲ್ಲ ಒಂದು ಅರ್ಧ kg 1 kg ತೊಗೊಳ್ಳಿ. ಚಂದ್ರ ಮನಸ್ಸು ಕಾರಕ ಯಾರು? ಅಕ್ಕಿ ತೊಗೊಳ್ಳಿ. 1 kg ಅಕ್ಕಿ, 1 kg ಗೋಧಿ, ಒಂದು ಬೆಲ್ಲ, ಮತ್ತು ಯಥಾಶಕ್ತಿ ವಸ್ತ್ರ. ನೀವೇನೋ ಒಂದು ವಸ್ತ್ರ ಇಡ್ಬೋದು. ಯಾವುದು? ಪಂಚಶಲ್ಯ ಗಂಡಸಿಗೆ, ಹೆಂಗಸಿಗೆ ಒಂದು ಸೀರೆ, ಕುಪ್ಸ. ಕೊಡೋಕ್ಕಾಗಲಿಲ್ಲ ಅಂದರೆ ಒಂದು 10 ರೂಪಾಯಿ ದುಡ್ಡು ಇಟ್ಬಿಡಿ. 5 ರೀತಿ ಹಣ್ಣು ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಸಹ 5 ಬಾಳೆಹಣ್ಣು, ಕಿತ್ತಳೆಹಣ್ಣು, ಮೌಸಂಬಿ, ದಾಳಿಂಬೆ ಏನಿದೆಯೋ ನಿಮ್ಗೆ ಹೆಂಗೆ ಸಿಗುತ್ತೋ ಅದು 5 ವೆರೈಟಿ ಪಂಚಫಲಗಳು. ಕುಡಿಯೋಕ್ಕೆ 1 ಲೋಟ ಹಾಲು ಅಂದರೆ 1 ಪ್ಯಾಕೆಟ್ ಹಾಲು, ಊಟಕ್ಕೆ 1 ಮೊಸರು, 1 ಪ್ಯಾಕೆಟ್ ಮೊಸರು, ಹಾಲು ಮೊಸರು ಚಂದ್ರ, ಇದು 1 kg ಗೋಧಿ ಸೂರ್ಯ ದೇಹ, ಮನಸ್ಸು ಅಕ್ಕಿ ಚಂದ್ರ. ಫಲಗಳು 1 ತೆಂಗಿನಕಾಯಿ. 1 ತೆಂಗಿನಕಾಯಿ ಅಂದರೆ 1 ನವಗ್ರಹಕ್ಕೆ ಸಮಾನ. 1 ತೆಂಗಿನಕಾಯಿ ಅಂದರೆ 9 ಗಳು ತೆಂಗಿನಕಾಯಿ ಇರ್ತದೆ. 1 ತೆಂಗಿನಕಾಯಿ, 1 ವಿಳ್ಯದೆಲೆ ಅಡಿಕೆ ಇಟ್ಬಿಟ್ಟು, ಒಂದು ವಸ್ತ್ರ. ಗಂಡ ಹೆಂಡ್ತಿರಿಗೆ ವಸ್ತ್ರ ಕೊಟ್ಟರೆ ಶಕ್ತಿ ಇದ್ದರೆ ಕೊಡಿ, ಇಲ್ಲಾಂದರೆ ದುಡ್ಡು ಕೊಡಿ, ಎಷ್ಟೋ ಯಥಾಶಕ್ತಿ ಕೊಡಿ, ಕಂಪಲ್ಸರಿ ಏನಿಲ್ಲ. ಗಂಡ ಹೆಂಡ್ತಿ ಇಬ್ಬರು ಇಟ್ಕೊಂಡು ಓಂ ಭೋರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ದಿವಸ, ವಾರ್ಷಿಕೋತ್ಸವ ದಿವಸ ಎಜಿಟ್ಕೊಂಡು ಜಪ ಮಾಡಿಬಿಟ್ಟು ಗಂಡ ಹೆಂಡ್ರಿಗೆ ಅದು ತೊಗೊಂಡು ಕೊಟ್ಬಿಡ್ಬೇಕು. ಅನ್ಯ ಜಾತಿ, ಅನ್ಯ ಧರ್ಮ, ನಿಮ್ಮ ಸ್ವಗೋತ್ರ ಇರಬಾರ್ದು, ನಿಮ್ಮ ಸಂಬಂಧ ಬಂಧು ಇರಬಾರ್ದು. ಬೇರೆಯವರಿಗೆ ನೀವು ಮಾಡಿದಾಗ ಗಂಡ ಇನ್ನೊಬ್ಳು ಇಟ್ಕೊಳ್ಳೋದು, ಹೆಂಡತಿ ಇನ್ನೊಬ್ಬ ಜೊತೆ ಓಡೋಗೋದು, ಮಕ್ಕಳಾಗಿಲ್ಲ, ಏನೇನು ದೋಷ ಇದೆಯೋ ಅದೆಲ್ಲ ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿಗೆ ಶಾಂತಿ ಆಗುತ್ತಂತ. ಇದಿಷ್ಟು ದ್ರವ್ಯಗಳನ್ನು, ಸಾಹಿತ್ಯವನ್ನು ಮಂತ್ರ ಅಭಿಮಂತ್ರಿಸಿ ಎಷ್ಟು ಒಂದು ಅರ್ಧ ಗಂಟೆ ಜಪ ಮಾಡಿ ತೊಗೊಂಡು ಕೊಟ್ಬಿಡ್ಬೇಕು. ಕೊಟ್ಟರೆ ನೋಡಿ ನಿಮಗೆ ಪ್ರತಿ ವರ್ಷವೂ ಕೂಡ ನಿಮಗೆ ಈ ವರ್ಷ ಮ್ಯಾರೇಜ್ ಆ್ಯನಿವರ್ಸರಿ ಕೊಟ್ಟರೆ ನೆಕ್ಸ್ಟ್ ಇಯರ್ವರೆಗೂ ನಿಮ್ಗೆ ಯಾವುದೇ ತಾಪತ್ರಲ್ಲ, ಭಾಳ ಸ್ಮೂತ್ ಸಂಸಾರ ನಡ್ಕೊಂಡು ಹೋಗುತ್ತೆ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ. ಅಷ್ಟು ಶಕ್ತಿ ಈ ಗಾಯತ್ರಿ ಮಂತ್ರ. ಅದರಿಂದ ಗಾಯತ್ರಿ ಮಂತ್ರ ನಿಮ್ಮಿಬ್ಬರಲ್ಲೂ ಧೀಶಕ್ತಿ ಪ್ರಚೋದನೆ ಆಗುತ್ತೆ. ಒಳ್ಳೇದು ಯಾವುದು ಮೆಚ್ಯೂರಿಟಿ ಬರುತ್ತೆ. ಧೀಶಕ್ತಿಯಿಂದ ಮೆಚ್ಯೂರಿಟಿ ಅಂತ, ಅನ್ಲಿಮಿಟೆಡ್ ನಾಲೆಡ್ಜ್, ಅನ್ಲಿಮಿಟೆಡ್ ವಿಸ್ಡಮ್ ಅಂತ ಕರೀತಾರೆ ಆ ಧೀಶಕ್ತಿಯನ್ನು. ಮತ್ತು ನಿಮ್ಮ ಆತ್ಮ, ಅಂತರಾತ್ಮ, ಪರಮಾತ್ಮ, ದೇಹ, ಮನಸ್ಸು, ಆತ್ಮ. ಭೂರ್ಭುವಸ್ವಃ, ಭೂರ್ಭುವಸ್ವ ಭೂಮಿ, ಏರೋಪ್ಲೇನ್ ಹೋಗೋ ಜಾಗ, ಅದು ಮೇಲಿದ ಜಾಗ ಸ್ವಹ ಸ್ವರ್ಗ. ಭೂಮಿ, ಭೂ, ಸ್ವರ್ಗ ಅಂದರೆ ನಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲದಲ್ಲೂ ಕೂಡ
ಗಲೀಜೆಲ್ಲ ತೆಗೆದುಹಾಕಿ ಧೀಶಕ್ತಿ ಮೆಚ್ಯೂರಿಟಿಯನ್ನು ಪ್ರಚೋದನೆ ಮಾಡುವಂಥ ಶಕ್ತಿ ಗಾಯತ್ರಿ ಮಂತ್ರಗಿದೆ. ಇದನ್ನು ಮಾಡಿ ಅದನ್ನು ತೊಗೊಂಡೋಗ್ಬಿಟ್ಟು ಮ್ಯಾರೇಜ್ ಆ್ಯನಿವರ್ಸರಿ ದಿವಸ ಗಂಡ ಹೆಂಡ್ರಿಗೆ ಎಲ್ಲಾದರೂ ಒಂದು ಕಡೆ ಯಾವ ಜಾತಿಯ ಯಾವ ಧರ್ಮದವರ ಆಗಿರೋ ಪರವಾಗಿಲ್ಲ, ಅವ್ರ ಮದುವೆ ಆಗಿರೋ ದಂಪತಿಗಳಿಗೆ ಈ ದಂಪತಿಗಳು ದಾನ ಮಾಡಬೇಕು, ಆಗ ಆ ದೋಷ ನಿವಾರಣೆ ಆಗತ್ತೆ ಅಂಥೇಳಿ ಮನುಶ್ರುತಿನಲ್ಲಿ ಮತ್ತು ಲಾಲ್ ಕಿತಾಬಲ್ಲಿ ವಿಚಾರ ಬರ್ತದೆ. ಇದು ಮದುವೆ ಆ್ಯನಿವರ್ಸರಿಗೆ ಕೊಡುವಂಥ ವಿಶೇಷ ಪರಿಹಾರ. ಇದು ವೀಕ್ಷಕರೇ, ಇದೇ ತಿಂಗಳು 18, 19ನೇ ತಾರೀಕು ಶನಿವಾರ ಭಾನುವಾರ ನಾನು ನರಸಿಂಹಕ್ರಿಯೆಯನ್ನು ಮೈಸೂರಿನಲ್ಲಿ ಕಂಡಕ್ಟ್ ಮಾಡ್ತಾಯಿದ್ದೀನಿ. ನರಸಿಂಹಕ್ರಿಯೆಯಿಂದ ಒಂದು ವಿಶೇಷವಾದಂಥದ್ದು ಔಷಧಿ ಇಲ್ಲದೇ ಬದುಕುವಂಥ ಕ್ರಿಯೆ. ಇಡೀ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇದು. ಈ ವಿದ್ಯೆನ ನಾನು ಕಲಿಸ್ತಾ ಇದ್ದೀನಿ. ದಿನ ಒಂದು 10 ನಿಮಿಷ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋವಂಥದ್ದು ಇದು ವಿಶೇಷವಾದ ಕ್ರಿಯೆ. ಬ್ರೈನಲ್ಲಿ ರಕ್ತ ಎಪ್ಕಟ್ಟಿದ್ರೆ, ಬ್ರೈನ್ ಏನೇ ಡ್ಯಾಮೇಜ್ ಆಗಿದ್ದರೆ, ಬ್ರೈನ್ಗೆ ಆಕ್ಸಿಜನ್ನು ರಕ್ತ ಹರಿತಿಲ್ಲ ಅಂದರೆ, ಪಿಟ್ಸು ಬ್ರೈನಿಂದ ಬರೋದು, ಲಕ್ವಾ ಬ್ರೈನಿಂದ ಬರೋದು, ಪಾರ್ಕಿನ್ಸನ್ ಬ್ರೈನಿಂದ ಬರೋದು, ಮತ್ತು ಡೆಮೆನ್ಷಿಯಾ, ಅರಳು ಮರಳು, ಇವೆಲ್ಲ ಬ್ರೈನಿಂದ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಒಂದು ವಾದ ಕ್ಯೂರ್ ಮಾಡ್ಬೋದು. ಪಿಟ್ಸು, ಲಕ್ವಾ ಎಲ್ಲ. ತಲೆನೋವು, 21 ವೆರೈಟಿ ತಲೆನೋವಿದೆ. ಕಣ್ಣು ನೋವು, ಕಣ್ಣಿಗೆ ಸಂಬಂಧಪಟ್ಟ ದೋಷ, ಕಿವಿಗೆ, ಮೂಗು, ಹಲ್ಲು, ಬಾಯಿ, ಗಂಟ್ಲು, ಟಾನ್ಸಿಲ್ಸು, ಥೈರಾಯ್ಡು, ಅನ್ನನಾಳದ ದೋಷ, ಧ್ವನಿಪೆಟ್ಟಿಗೆ ದೋಷ, ಇದಲ್ಲದೆ ಶ್ವಾಸಕೋಶದಲ್ಲಿ ಅಸ್ತಮ, ಹಾರ್ಟಲ್ಲಿ ಎಂತಿಂಥ ಕಾಯಿಲೆ ಅದೆಲ್ಲ ಕ್ಯೂರ್ ಮಾಡ್ಬೋದು ಹಾರ್ಟಲ್ಲಿ. ಆಮೇಲೆ ಹೊಟ್ಟೆ ಒಳಗಿರತ್ತಂಥ ಎಲ್ಲ ಅಲ್ಸರು, ಮತ್ತು ಈ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿಲ್ಲ, ಡಯಾಬಿಟಿಸು, BP, ಶುಗರು, ಗ್ಯಾಸ್ಟ್ರೈಟಿಕ್ಸು, ಪೈಲ್ಸು, ಪಿಸ್ತೂಲ, ಮುಟ್ಟಿನ ದೋಷ ಹೆಂಗಸರಿಗೆ, ಸೆಕ್ಸ್ ಸಂಬಂಧಪಟ್ಟಂಥ ದೋಷಗಳು ಗಂಡಸರಿಗೆ, ಎಲ್ಲ ಥರ ದೋಷ ಜಗತ್ತಲ್ಲಿ ಏನೇನು ಕಾಯಿಲೆ ಅದನ್ನು ಕೇವಲ 10 ನಿಮಿಷ ಕೂತ್ಕೊಂಡು ಕುರ್ಚಿ ಮೇಲೆ ಮಾಡುವಂಥ ಒಂದು ಕ್ರಿಯೆ ನರಸಿಂಹ ಕ್ರಿಯೆ. ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ಈ ಸ್ಕ್ರೀನ್ ಮೇಲೆ ಇದೆಯಲ್ಲ ಅಲ್ಲಿ ವೆಬ್ ಲಿಂಕ್, ಆ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ಕೊಡೋ ದುಡ್ಡು ನಾವು ಉಚಿತವಾಗಿ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಗುರುಕುಲ, ಟೆಂಪಲ್ ಎಲ್ಲ ಕಟ್ತಾ ಇದ್ದೀವಿ, ಅದಕ್ಕೆ ವಿನಿಯೋಗ ಮಾಡ್ಕೋತೀವಿ ಈ ದುಡ್ಡನ್ನು. ಅದರಿಂದ ಈ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಒಂದಿನದ ಕ್ಲಾಸು ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆ ತನಕ ಮೈಸೂರಲ್ಲಿ ಮಾಡ್ತಾಯಿದ್ದೀನಿ. ಆಸಕ್ತಿ ಇರೋದ್ರಲ್ಲಿ ಭಾಗವಹಿಸ್ಬೋದು. ಇದ್ರ ಜೊತೆಗೆ ಭೂತ, ಪ್ರೇತ, ಮಾಟ ಮತ್ತು ತಂತ್ರ ಬಾಧೆಗಳು ಕೂಡ ನಿವಾರಣೆ ಆಗುತ್ತೆ ಈ ನರಸಿಂಹ ಕ್ರಿಯೆಯಿಂದ. ಮತ್ತು ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮಿಗೆ ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ನಾಳಿನ ಸಂಚಿಕೆಯಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.